ಮಹಾದೇವ. ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನ ಪರಮೇಶ್ವರ ಶಂಕರ, ಪಾಲಲೋಚನ ಪರಮೇಶ್ವರ ಶಂಕರ, ಪಾಲಿಸು ಪಾಲಿಸು ಪಾರ್ವತಿ ರಮಣ. ಅಂಬರಕೇಶ ಚಿದಂಬರ ವಾಸ, ಅಂಬರಕೇಶ ಚಿದಂಬರ ವಾಸ, ನಂಬಿದೆ ನಿನ್ನನ್ನು ಗಂಬಿಡದೆ ಕಾಯೋ, ನಂಬಿದೆ ನಿನ್ನನ್ನು ಗಂಬಿಡದೆ ಕಾಯೋ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನ ಪರಮೇಶ್ವರ ಶಂಕರ, ಪಾಲಿಸು ಪಾಲಿಸು ಪಾರ್ವತಿ ರಮಣ. ಶಂಭೋ ಮಹಾದೇವ. ಸದ್ಭಕ್ತರ ಹೃದಯದಲ್ಲಿ ಆನಂದ ಪರಿಪೂರ್ಣನಾಗಿರುವ ಪರಮಾತ್ಮನೇ, ಇದೋ ನಿನಗೆ ಅನಂತ ಕೋಟಿ ವಂದನೆಗಳು. ಅಗಸ್ತ್ಯ ಮಹರ್ಷಿಗಳಿಗೆ ವಂದಿಸಬೇಕು. ನಿಮಗೆ ಶುಭವಾಗಲಿ. ರಾಮ, ಲಕ್ಷ್ಮಣ, ಸೀತಾ, ನೀವು ನಮ್ಮ ವನಾಂತರಕ್ಕೆ ಬಂದದ್ದು ನಮ್ಮ ಋಷಿವರ್ಗಕ್ಕೆಲ್ಲ ಬಹಳ ಅನುಕೂಲವಾಯಿತು. ಶ್ರೀರಾಮಚಂದ್ರ, ಇದು ಪರಮೇಶ್ವರನಿಂದ ದತ್ತವಾದ ಈ ಕೋದಂಡವನ್ನು ತೆಗೆದುಕೋ. ಇನ್ನು ಮುಂದೆ ನಿನಗೆ ಕೋದಂಡರಾಮ ಎಂಬ ಹೆಸರು ಉಂಟಾಗಲಿ. ಲಕ್ಷ್ಮಣ, ಶತ್ರುನಾಶಕ್ಕಾಗಿ ಈ ಬಾಣವನ್ನು ತೆಗೆದುಕೋ. ಅಮ್ಮ ಸೀತಾ, ಇನ್ನು ಮುಂದೆ ನಿನಗೆ ಸೀತಾದೇವಿ ಎಂಬ ಶಬ್ದ ಉಂಟಾಗಲಿ. ಗುರುದೇವ, ನಮ್ಮ ವನವಾಸಕ್ಕೆ ತಕ್ಕ ಯೋಗ್ಯವಾದ ಸ್ಥಳವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಗುರುದೇವ. ಶ್ರೀರಾಮಚಂದ್ರ, ಇಲ್ಲಿಯೇ ಮುಂದೆ ಕಾಣುತ್ತಿರುವ ಈ ದಂಡಕಾರಣ್ಯ ಪ್ರದೇಶವು ನಿಮ್ಮ ವನವಾಸಕ್ಕೆ ಬಹಳ ಅನುಕೂಲಕರವಾಗಿರುವುದು. ನೀವು ಅಲ್ಲಿಗೆ ಹೊರಡಿ. ನಿಮಗೆ ಮಂಗಳವಾಗಲಿ. ಮಹದಾಜ್ಞೆ ಗುರುದೇವ. ಎಲ್ಲಿ ನೋಡಲು ಎಲ್ಲಿ ನೋಡಲು ಸೀತಾ, ಲಕ್ಷ್ಮಣ,
ಜಾನಕಿ, ಈ ವನವನ್ನು ನೋಡಿ ಎಷ್ಟು ಸುಮಧುರವಾಗಿರುವುದು. ಜಾನಕಿ, ಇದೇ ದಂಡಕಾರಣ್ಯ ಕ್ಷೇತ್ರ ಬಹಳ ಮನೋಹರವಾಗಿದೆಯಲ್ಲವೇ? ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದು. ಜಾನಕಿ, ಅರಮನೆಯಲ್ಲಿ ಹಂಸತೋಲಿಕ ತಲ್ಪಗಳಿಂದ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದ ನಿನ್ನನ್ನು ಈ ಕಾನನಿಗೆ ಕರೆದುಕೊಂಡು ಬಂದೆನಲ್ಲ ಎಂಬ ಕೋಪವೇ? ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ನಿಮ್ಮ ಆಸರೆಯೇ ನನಗೆ ಅರಮನೆಯು, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತ ಪಾನವು. ಕ್ಷಣ ಕ್ಷಣಕ್ಕೆ ಮುತ್ತುರತ್ನಗಳನ್ನು ಬಯಸುವ ನನಗೆ ಅವುಗಳು ಇಲ್ಲಿ ಇಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕೊರತೆ ಇಲ್ಲ, ದರ್ಭಾಸನಕ್ಕೇನೂ ಕಡಿಮೆ ಇಲ್ಲ. ಇದಕ್ಕಿನ್ನ ನನಗಿನ್ನೇನು ಬೇಕಾಗಿರುವುದು ಸ್ವಾಮಿ? ನಿಜ ಸತ್ಯ, ನಿನ್ನ ಮಾತು ಸತ್ಯ. 14 ವರ್ಷಗಳು ನಾವು ಈ ಸ್ಥಳದಲ್ಲಿ ಆನಂದವಾಗಿ ಕಾಲ ಕಳೆಯೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ಈ ಪಂಚವಟಿ ತೀರದಲ್ಲಿ ನಮ್ಮ ವಿಹಾರಕ್ಕಾಗಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸುವಂತವನಾಗಿ. ಆಗಬಹುದು ಅಗ್ರಜ. ಅನುಜನಿಂದ ನಿರ್ಮಿತವಾದ ಪರ್ಣಶಾಲೆಯಲ್ಲಿ ವಿಶ್ರಾಂತಿ ಸುಖವನ್ನು ಹೊಂದುವಳಾಗು. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ನೀನು ಹೋಗಿ ಬೇಗ ಫಲಹಾರಾದಿಗಳನ್ನು ತೆಗೆದುಕೊಂಡು ಬಾ. ಆಗಬಹುದು. ಆಕಾಶದಿಂದ ಬಂದು ನನ್ನ ಕೈ ಸೇರಿದ ಈ ಮಾಯಾ ಖಡ್ಗವನ್ನು ಈ ಮರದ ಪೊದೆಗೆ ಪ್ರಯೋಗಿಸುವೆನು. ಶಿವ ಶಿವ, ಈ ಗಿಡಮರಗಳೆಲ್ಲರೂ ರಕ್ತಮಯವಾಯಿತಲ್ಲ, ಕಾರಣವೇನಿರಬಹುದು? ಲಕ್ಷ್ಮಣ, ಇಲ್ಲಿ ಘೋರಾಸುರ್ಪನಿಕೆಯ ಮಗನಾದ ಜಂಬುಕುಮಾರನು ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದ. ನೀನು ಹೊಡೆದ ಖಡ್ಗದಿಂದ ಆತನ ಶಿರಶ್ಛೇದನವಾಗಿ ರಕ್ತಪಾತವು ಹರಿಯುತ್ತಿದೆ. ನಿನ್ನಿಂದ ಒಬ್ಬ ರಾಕ್ಷಸನ ಸಂಹಾರವಾಯಿತು. ನೀನು ಹೆದರದೆ ಫಲಹಾರಾದಿಗಳನ್ನು ತೆಗೆದುಕೊಂಡು ನಿಮ್ಮ ಅಣ್ಣನ ಬಳಿಗೆ ಹೊರಡು. ನಾನು ಅಶರೀರವಾಣಿ. ಓಹೋ, ಅಶರೀರವಾಣಿಯು ಈ ರೀತಿ ಹೇಳುತ್ತಿದೆ. ನಾನು ಕೂಡಲೇ ಅಣ್ಣನ ಬಳಿಗೆ ಹೊರಡುವೆನು. ಸಾರಿ ಮೂರು ಲೋಕ ತರೆಯೊಳಗೆ ಬಲ್ಲ 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 ಬಲ್ಲ. ಆರು ಸಾರಿ ಮೂರು ಲೋಕ ತರೆಯೊಳಗೆ ಬಲ್ಲ 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 ಬಲ್ಲ. ಮೀರಿದ ಅರುಷದಿಂದ ಸಾರಿ ಕುಂಡಿವೆಲ್ಲ, ಮೀರಿದ ಅರುಷದಿಂದ ಸಾರಿ ಕುಳ್ಳುವನ್ನು ಬಲ್ಲೋ ಬಲ್ಲೋ ಬಲ್ಲ 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 ಬಲ್ಲ. ನರನ ಕಣ್ಬಿಡ್ಡೆ ಕಿತ್ತು ಉರಿದು ಸಂಡಿಗೆ ಮಾಡಿ ನರನ ಕಣ್ಬಿಡ್ಡೆ ಕಿತ್ತು ಉರಿದು ಸಂಡಿಗೆ ಮಾಡಿ ತಾಗಿ ಸುಟ್ಟಲಾಗುವೆ. ಬಲ್ಲ 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 ಬಲ್ಲ. ಅವರು ಸಾರಿ ಮೂರು ಲೋಕ ತರೆಯಲ್ಲ ಬಲ್ಲೋ ಬಲ್ಲ ಬಲ್ಲೋ ಬಲ್ಲ ಬಲ್ಲ ಬಲ್ಲ. ವರ ಪಡೆಯಲೆಂದು ತಪಸ್ಸಿಗಾಗಿ ಬಂದ ನನ್ನ ಮಗನಾದ ಜಂಬುಕುಮಾರನು ಎಲ್ಲಿ ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ಮಗನೇ ಜಂಬುಕುಮಾರ, ಮಗನೇ ಜಂಬುಕುಮಾರ, ಮಗನೇ ಜಂಬುಕುಮಾರ, ಮಗನೇ ಮಗನೇ, ನಿನ್ನನ್ನು ಯಾರೋ ಕೊಂದಿರುವವರಲ್ಲ ಮಗನೇ.
ಅಯ್ಯೋ 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 ಮಗನೇ ಜಂಬು ಕುಮಾರ, ನಿನ್ನನ್ನು ಕೊಂದಿರುವವರು ಎಲ್ಲೋ ಇರಬೇಕು. ಅವರನ್ನು ಈಗಲೇ ಎಳೆದು ಬಡಿದು ಕೊಂದು ಬಿಡುತ್ತೇನೆ. ನರವಾಸನೆ ನರವಾಸನೆ ನರವಾಸನೆ. ಈ ಹಸಿದಿರುವ ಹೊತ್ತಿನಲ್ಲಿ ನರರು ಸಿಕ್ಕಿದರೆ ಅವರ ಗುಂಡಿಗೆಯನ್ನು ಬಗೆದು ಕತ್ತನ್ನು ಸೇರಿ ಅವರ ರಕ್ತವನ್ನು ಗಟ 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 ಗಟನೆ ಕುಡಿದು ಬಿಡುತ್ತೇನೆ. ಪರಿಪರಿಯಿಂದಲೇ ತೋರುವುದು ತರ ತರವಾಗಿ ದೊರಕುವುದು. ಪರಿಪರಿಯಿಂದಲೇ ತೋರುವುದು ತರ ತರವಾಗಿ ದೊರಕುವುದು. ಬೇಷ್ಫಲ ನರ ಮಾಂಸಕ್ಕೆ ಔಷಧ ಸೂಚನೆ ಬಹುದಿನಗಳಿಂದಲೂ ನರ ಮಾಂಸಕ್ಕೆ ಕಾಯುತ್ತಿದ್ದ ನನಗೆ ಈ ದಿನ ನಿರಾಯಾಸವಾಗಿ ತಾನಾಗಿಯೇ ದೊರಕಿರುವುದು. ಅವರನ್ನು ಈಗಲೇ ಹಿಡಿದು ಕೊಂದು ತಿಂದು ಬಿಡುತ್ತೇನೆ. ಓ
ಜಾನಕಿ ಹೊಸತನ ಬಯಸಿ ಜಾನಕಿ ಸ್ವಾಮಿ ಪ್ರಾಣೇಶ್ವರ ಜಾನಕಿ ಹೊಸತನ ಬಯಸಿ ಓ, ನನ್ನ ಮಗನನ್ನು ಕೊಂದವರು ಇವರೇ ಇರಬೇಕು. ಎಷ್ಟು ಸುಂದರವಾಗಿದ್ದಾನಲ್ಲ. ಅಯ್ಯೋ, ಈತನನ್ನು ನೋಡುತ್ತಿದ್ದರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೇನೋ ಆಗ್ತಿದಲ್ಲಪ್ಪ. ಕೊಲ್ಲಲು ಬಂದವಳಿಗೆ ವರಿಸಲು ಮನಸ್ಸಾಗುತ್ತಿರುವುದಲ್ಲ. ಏನು, ನನ್ನ ಮಗನನ್ನು ಕೊಂದವರನ್ನು ನಾನು ವರಿಸಬೇಕೆ? ಅಯ್ಯೋ, ಎಷ್ಟು ಸುಂದರವಾಗಿದ್ದಾನೆ. ಇವನನ್ನು ನೋಡುತ್ತಿದ್ದರೆ ಲಗ್ನವಾಗಬೇಕು ಅನಿಸುತ್ತದೆಯಲ್ಲ. ಅಯ್ಯೋ, ಒಬ್ಬ ಮಗ ಹೋದರೇನಂತೆ, ಇವನನ್ನು ಲಗ್ನ ಮಾಡಿಕೊಂಡು 100 ಮಕ್ಕಳನ್ನು ಪಡೆಯಬಹುದು.
ಕಳ್ಳಾದೆನು. ಗಂಡನನ್ನು ಮಾಡಿಕೊಂಡು ಭೂಮಂಡಲದೊಳು ಮೆರವೆ. ಗಂಡನನ್ನು ಮಾಡಿಕೊಂಡು ಭೂಮಂಡಲದೊಳು ಮೆರವೆ. ನಾನೀತ ನಾನೀಗಲ್ಲೇ ನಾನೀತ ನಾನೀಗಲ್ಲೇ. ಏನಾದರೂ ಆಗಲಿ ವರಿಸಿದೆ. ಏನಾದರೂ ಆಗಲಿ ವರಿಸಿ. ನಾನೀತ ನಾನೀಗಲ್ಲೇ ನಾನೀತ ನಾನೀಗಲ್ಲೇ. ಕಲ್ಲು ಮಂಚಕ್ಕೆ ನಾನು ಪಲ್ಲವನ್ನ ಆಸಿಕೊಂಡು. ಕಲ್ಲು ಮಂಚಕ್ಕೆ ನಾನು ಪಲ್ಲವನ್ನ ಆಸಿ ಪಲ್ಲವನ್ನ ಕೂಡಿಕೊಂಡು ಕಲ್ಲಕ್ಕೆ ನಾ ಮುದ್ದು. ವಲ್ಲಭನ ಕೂಡಿಕೊಂಡು ಕಲ್ಲಕ್ಕೆ ನಾ ಮುದ್ದು. ನಾನೀತ ನಾನೀತ ಏನಾದರೂ ಆಗಲಿ ವರಿಸಿ. ಏನಾದರೂ ಆಗಲಿ ವರಿಸಿ. ನಾನೀತ ನಾನೀತ ಏನಾದರೂ ಕಾಮಾತುರಳಾದ ನಾನು ಘೋರ ರೂಪಿನಿಂದ ಹೋದರೆ ಅಯ್ಯ 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 ಅವನು ಆದರೆ ಅಲ್ಲಾಡಿ ಬೆದರಿ ಬೆಂಡಾಗಿ ಬಿಡುವನು. ನಾನೀಗಲೇ ಹೋಗಿ ಚಿರಯೌವನ ಸುರಸುಂದರಿಯಾಗಿ ಬಂದು ಈತನನ್ನೇ ಲಗ್ನ ಮಾಡಿಕೊಳ್ಳುವನು. ಓ ಸುಂದರಾಂಗ. ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನಿವ. ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನಿವ. ಆ ಕಡೆಯ ಸಿಹಿಹನು ಆ ಕಡೆಯ ಸಿಹಿಹನು ಭಯವಿಲ್ಲ ಎನಗೆ. ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಜಗದೊಳಗೆ. ಆಹಾ, ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ವಾ? ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೇ. ಈ ಸುರಸುಂದರಾಂಗನನ್ನು ನಾನೇನಾದರೂ ಮದುವೆಯಾದರೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ಒರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆ. ಪ್ರಾಣೇಶ್ವರ, ಮನೋಹರ, ಪ್ರಾಣಕಾಂತ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಮನೋಹರ, ತಾವು ಯಾರು? ಈ ಘೋರಾರಣ್ಯಕ್ಕೆ ಏತಕ್ಕೋಸ್ಕರ ಬಂದಿರುವಿರಿ? ಅಲ್ಲದೆ ನಿಮ್ಮ ಪಕ್ಕದಲ್ಲಿರುವವಳು ಈಕೆಯ? ಈಕೆ ನಿಮಗೆ ಏನಾಗಬೇಕು? ಎಲೆ ಸ್ತ್ರೀಯಳಿ, ನಾನು ಅಯೋಧ್ಯಾಧಿಪತಿಯಾದ ದಶರಥ ರಾಜನ ಸುತನಾದ ಶ್ರೀರಾಮಚಂದ್ರ. ಈಕೆಯು ನನ್ನ ಧರ್ಮಪತ್ನಿ ಸೀತಾ.
ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾವು ಅರಣ್ಯಕ್ಕೆ ಬಂದಿರಬೇಕು. ನೀನು ಯಾರು? ನಿನ್ನ ನಾಮಾಂಕಿತವೇನು? ಹೀಗೆ ಕಾಡಿನಲ್ಲಿ ಹೋರ್ವಳಿ ಸಂಚರಿಸಲು ಕಾರಣವೇನು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಪ್ರಿಯ. ಸ್ವಾಮಿ, ಈಕೆಯು ರಾಕ್ಷಸಿಯಾಗಿರಬೇಕು. ಜಾನಕಿ, ರಾಕ್ಷಸಿಯಾದ ಮಾತ್ರಕ್ಕೆ ಭಯಪಡುವುದೇ? ಎಲೆ ಸ್ತ್ರೀಯಳಿ, ನನ್ನಿಂದಾಗಬೇಕಾದ ಕಾರ್ಯವೇನು? ಮನೋಹರ, ಈ ಘೋರಾರಣ್ಯದಲ್ಲಿ ನಾನು ಸಂಚರಿಸುತ್ತಾ ಬಂದಿರುವಾಗ ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಎಲೆ ಸ್ತ್ರೀಯಳೆ, ಮನೋಹರ, ಆದರೇನಂತೆ? ಮನಸ್ಸಿ ಜನಾಟಕ್ಕೆ ಮನ ಕೊಡಬಹುದು. ಮನಸ್ಸಿ ಜನಾಟಕ್ಕೆ ಮನ ಕೊಡಬಹುದು. ಆಸೆಯು ತರದು ಅಸುರರ ತರುಣಿ ತರುಣಿ ತರುಣಿ. ಎಲೆ ಸ್ತ್ರೀಯಳಿ, ನಾನು ಏಕಪತ್ನಿ ವ್ರತಸ್ಥನು. ಓಹೋ, ಈಕೆಯನ್ನು ಬಿಟ್ಟು ಅನ್ಯರನ್ನು ಭಾವಿಸುವುದಿಲ್ಲ. ಅದರಲ್ಲೂ ನೀನು ರಾಕ್ಷಸ ಸ್ತ್ರೀಯಳಾಗಿರುವೆ. ಆದ್ದರಿಂದ ನಿನ್ನ ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಅಲ್ಲವಯ್ಯ, ನೀನು ಏಕಪತ್ನಿ ವೃತ್ತಸ್ಥನಲ್ಲವೇ? ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಆಗುವೆ ಏಕಪತ್ನಿ ವೃತ್ತಸ್ಥ. ನಾನು ಆಗಲೇ ಹೇಳಿಲ್ಲವೇ ಆಗುವುದಿಲ್ಲವೆಂದು? ನಾನು ರಾಕ್ಷಸಿ ಹಾಗೆ ನಿನಗೆ ಕಾಣುತ್ತಿರುವೆನೆ ಪ್ರಿಯ, ಸುಂದರಿಯಾಗಿಲ್ಲವೇ? ಹಾ, ಚಿಂತೆ ಇಲ್ಲ. ಆ ತರು ಮೂಲೆಯಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಓಹೋ, ಅಲ್ಲಿಗೆ ಹೋದರೆ ನಿನ್ನ ಕೆಲಸವು ಪೂರೈಸುವುದು. ಆತನು ನೀವಲ್ಲದೆ ಮತ್ತೊಬ್ಬನು ಇರುವನೆ? ಹಾ, ಇರುವನು. ನಿಮಗಿಂತಲೂ ಸುಂದರ. ಆತನು ನಿಮಗಿಂತಲೂ ಸುಂದರ? ಹಾ, ಸುಂದರನಾಗಿಯೂ ಚಿಕ್ಕ ವಯಸ್ಸುಳ್ಳವನಾಗಿಯೂ ನಿನಗೆ ತಕ್ಕ ವರನೂ ಆಗಿರುವನು. ನನಗೆ ತಕ್ಕವರನೇ? ಓಹೋ, ಹಾಗಾದರೆ ನಾನು ಅಲ್ಲಿಗೆ ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸುವೆನು. ಹೊರಡು. ಅದಿರಲಿ ಪ್ರಿಯ, ನಿನ್ನಲ್ಲಿ ಒಂದು ಮಾತು ಕೇಳಬಹುದೇ? ನಿನ್ನಲ್ಲಿ ನನ್ನದೊಂದು ವಿನಂತಿ. ಏನದು? ದಿನ ಇದೇ ಮುಖ ನೋಡಕ್ ಬೇಜಾರಾಗಲ್ವ ನಿನಗೆ? ಅಲ್ಲಯ್ಯ, ಏನಿದ್ದಾಳೆ ಅವಳು, ಹಿಂಗಿದ್ದಾಳೆ, ಏನಿಲ್ಲ ನೋಡಿ, ಇಲ್ಲಿ ಜಾಸ್ತಿನೇ ಇದ್ದೀನಿ. ಎಲೆ ಸ್ತ್ರೀಯಳೆ, ನೀನು ನನ್ನ ತಮ್ಮನ ಬಳಿ ಹೋಗು, ನಿನ್ನ ಕೆಲಸವು ಪೂರ. ಹಾಗಾದರೆ ನಿನ್ನ ತಮ್ಮನು ಓರ್ವನೆ ಬಂದಿರುವನೆ ಪ್ರಿಯ? ನಿನ್ನನ್ನು ನೋಡಿದ ಕೂಡಲೇ ಅವಮಾನಿಸದೆ ಬಿಡಲಾರ. ಅವಮಾನಿಸುವನು? ಅವ ನಿನ್ನ ಮಾನಿಸದೆ ಬಿಡಲಾರ ಎಂದು. ಅವನನ್ನು ಮಾನಿಸುವನು. ಸರಿ, ಆತನ ಬಳಿಗೆ ಹೋದರೆ ಆತನ ಪತ್ನಿಯು ಬಂದಿಲ್ಲವೇ? ಆತನ ಪತ್ನಿಯು ಬಂದಿಲ್ಲವೇ? ಅಲ್ಲಿಗೆ ಹೋಗಿ ಆತನನ್ನೇ ವಿಚಾರಿಸಿ. ಹೌದೇ? ಅಲ್ಲಿಗೆ ಹೋಗಲೇ? ಹೊರಡು. ಸರಿ, ಹಾಗಾದರೆ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆ. ಹೊರಡು. ಮೊದಲು ನೀನು ಇಲ್ಲಿಂದ ಹೊರಡು. ಈ ವನ ಪ್ರದೇಶವು ಎಷ್ಟೊಂದು ಸುಂದರವಾಗಿದೆ, ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನುಂಟು ಮಾಡುತ್ತಿದೆ. ಈ ವನದಲ್ಲಿ ಮಾವು, ನೇರಳೆ ಹಾಗೂ ಸೀಬೆ ಫಲಗಳು ಹೇರಳವಾಗಿರುವುದು. ಇರಲಿ, ಎಲ್ಲಾ ಬಗೆಯ ಫಲಗಳನ್ನು ತೆಗೆದುಕೊಂಡು ಅಣ್ಣನ ಬಳಿಗೆ ಹೋಗುವೆನು. ತಂಗಾಳಿ ಬಿಸಿದೆ ತಂಪನ್ನು ಚೆಲ್ಲಿದೆ. ತಂಗಾಳಿ ಬಿಸಿದೆ ತಂಪನ್ನು ಚೆಲ್ಲಿದೆ. ಎಲ್ಲರಿಗೆ ನೋಡಲು ಕಣ್ಣಾಡಿದೆ.
ಈ ಘೋರಾರಣ್ಯದಲ್ಲಿ ನಾನು ಆ ಸುರಸುಂದರಾಂಗನನ್ನು ಎಲ್ಲಿ ಎಂದು ಹುಡುಕಲಿ? ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಹಿಂದಿನಿಂದ ಇರುವುದೆಲ್ಲವೂ ಒಣಗಿ ಹೋಗಿರುವುದು, ಏನೂ ಇಲ್ಲ. ಹಿಂದಿನಿಂದಲೇ ಇಷ್ಟೊಂದು ಒಣಗಿರುವನು, ಇನ್ನು ಮುಂದಿನಿಂದ ಹೇಗಿರುವನೋ ಏನೋ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೇನೆ, ಮುಂದೆಯೂ ನೋಡಿಯೇ ಬಿಡೋಣ. ಆಹಾ, ಆತನು ಹೇಳಿದಂತೆ ಇವನು ಸುರಸುಂದರಾಂಗನೆ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮನೋರಮ ಕಾಣೆ. ಈ ಸುಂದರ ಚಂದದ ಆಕಾರ, ಈ ಸುಂದರ, ಈ ಸುಂದರ, ನಾನು ಬಂದಿಷ್ಟೊತ್ತಾಯ್ತು, ಅತ್ತ ಕಡೆಯೇ ಇರುವನಲ್ಲ. ಅಲ್ಲಿ ಏನಿಲ್ಲ, ಅಲ್ಲಿರೋದೆಲ್ಲ ಒಣಗೋಗಿದೆ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಮನೋಹರ, ಛೆ! ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ, ಹೀನಾಂಕ ಬಾಣದೋಳು, ಹೀನಾಂಕ ಬಾಣದೋಳು, ಈ ನೀರೇ ತೋರುವ ರೀತಿ, ಏನಿದು ಮಹದಾಶ್ಚರ್ಯ. ನಾರಿ ಶಿರೋಮಣಿ ಮಾರನ ಹರಗಿಣಿ, ನಾರಿ ಶಿರೋಮಣಿ ಮಾರನ ಹರಗಿಣಿ, ದಾರುಣಿಗೈ ತಂದು, ದಾರುಣಿಗೈ ತಂದು, ಈ ನೀರೇ ತೋರುವರಿತು, ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ. ಎಲ್ಲ ಸ್ತ್ರೀಯಳೆ, ನೀನು ಯಾರು? ನಿನ್ನ ಹೆಸರೇನು? ಓರ್ವಳೆ ಇಲ್ಲಿಗೆ ಬರಲು ಕಾರಣವೇನು? ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರದೆ? ನನ್ನ ಹೆಸರನ್ನು ಕೇಳಿದ ಕ್ಷಣವೇ ನೀನೆಲ್ಲಿ ಹೆದರಿ ಗದರಿ ಬಿದ್ದು ಬೀಳುವೆಯೋ ಎಂದು ಚಿಂತೆ. ಎದರಿಕೊಳ್ಳುವ ವಂಶದಲ್ಲಿ ಹುಟ್ಟಿಲ್ಲ, ಅನುಮಾನವಿಲ್ಲದೆ ತಿಳಿಸು. ಹಾಗಾದರೆ ಹೇಳುವೆನು ಕೇಳು. ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು ಪ್ರಿಯ. ಓ, ಹಾಗಾದರೆ ನೀನು ರಾಕ್ಷಸ ಸ್ತ್ರೀಯಳೆ. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ಸುಂದರಿಯಾಗಿಲ್ಲವೇ ಪ್ರಿಯ? ಇಲ್ಲಿಗೇಕೆ ಬಂದೆ? ಮನೋಹರ, ಕಾರಣವೇನು? ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು, ಅಪ್ಪಿಕೊಳ್ಳಬೇಕು, ಮುದ್ದಾಡಬೇಕು ಪ್ರಿಯ. ಛೆ! ಲಜ್ಜೆಗೆಟ್ಟವಳೆ, ಪರಿಚಯವಿಲ್ಲದೆ ಲಗ್ನ ಮಾಡಿಕೊಳ್ಳುವುದಾಗಿ ಹೇಳುತ್ತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ? ಹಾಗೆಂದರೇನು? ಅದೆಲ್ಲಿ ಸಿಗುತ್ತದೆ? ಎಲ್ಲ ಸ್ತ್ರೀಯಳೆ, ನೀನು ಬಂದ ದಾರಿಯನ್ನು ಹಿಡಿದು ಹೊರಡು. ಅದೆಲ್ಲವೂ ಸಾಧ್ಯವಿಲ್ಲ, ಅದೆಲ್ಲವೂ ಸಾಧ್ಯವಿಲ್ಲ. ನೀನು ನನ್ನ ಬಳಿ ಇರುವುದನ್ನು ಅಗ್ರಜನಾದ ಶ್ರೀರಾಮಚಂದ್ರನೇನಾದರೂ ನೋಡಿದರೆ ಪ್ರಮಾದ ಉಂಟಾದೀತು. ಹೊರಡು ಇಲ್ಲಿಂದ. ಅಲ್ಲಯ್ಯ, ನಾನು ಮೊದಲೇ ಅಲ್ಲಿಗೆ ಹೋಗಿಯೇ ಇಲ್ಲಿಗೆ ಬಂದಿರುವುದು. ಏನು? ಮೊದಲೇ ಅಗ್ರಜನ ಬಳಿಗೆ ಹೋಗಿ ಬಂದಿರುವೆಯಾ? ಏನು ಹೇಳಿದರು? ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು, ಆತನು ನಿನ್ನನ್ನು ವರಿಸುವನು ಎಂದು ಹೇಳಿದನು. ಎಲ್ಲ ಸ್ತ್ರೀಯಳಿಗೆ, ರಾಮಚಂದ್ರನು ಪ್ರಭುತ್ವವನ್ನು ಆಳುವನು, ನಾನು ಆತನಿಗೆ ದಾಸನಾಗ. ನೀನು ಲಗ್ನವಾದರೆ ದಾಸಿಯಾಗಬೇಕಾದಿತ್ತು. ದಾಸಿಯಾಗುವುದೇ ದಾಸರು ಅಂಶ ನಿಂದ. ಆದ್ದರಿಂದ ನೀನು ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಡು. ಅಲ್ಲದೆ
ನಾನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕೆಲಸವನ್ನು ಮಾಡತಕ್ಕವನು. ಅಣ್ಣನ ಆಜ್ಞೆ ಇಲ್ಲದೆ ನೀನು ಏನನ್ನು ಮಾಡುವುದಿಲ್ಲವೇ? ಇಲ್ಲ. ಇದು ಇಲ್ಲ. ಇದು ಇಲ್ಲ. ಅದು 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 ಇಲ್ಲ. ಇವನನ್ನ ನಾನೇನಾದ್ರೂ ಮದುವೆ ಆದ್ರೆ ಗೋವಿಂದ. ಸರಿಯೇ, ನಾನೀಗೇನು ಮಾಡಲಿ? ನೀನ್ ಈಗಲೇ ಅಣ್ಣನ ಬಳಿಗೆ ಹೋಗಿ ಏನಾದರೂ ಗುರುತುಗಳನ್ನು ತೆಗೆದುಕೊಂಡು ಬಾ. ಗುರುತನ್ನು ತೆಗೆದುಕೊಂಡು ಆ ನಂತರ ನೋಡೋಣ. ಒಂದು ವೇಳೆ ನಿನ್ನ ಅಣ್ಣನ ಗುರುತನ್ನು ಕೊಟ್ಟರೆ ನಾನು ತಂದು ನಿನಗೆ ತೋರಿಸುವೆನು, ಆಗ ನೀನು ನನ್ನನ್ನು ಒರಿಸುವೆಯಾ? ಆಗಬಹುದು. ಹೊರಡು. ಹೋಗಿ ಬರಲಿ. ಹೊರಡು. ಸ್ವಾಮಿ, ಆ ರಕ್ಕಸಿಯು ಲಕ್ಷ್ಮಣನ ಬಳಿ ಹೋಗಿರುವಳು. ಅಲ್ಲಿ ಏನು ಅನಾಹುತವಾಗಿರುವುದೋ ಏನೋ ಕಾಣ್ತದೆ. ಜಾನಕಿ, ಆ ಮಾಯಾರೂಪಿನಿಂದ ಬಂದ ರಾಕ್ಷಸಿಯನ್ನು ನಮ್ಮ ಸೌಮಿತ್ರಿಯು ಪರಿಗ್ರಹಿಸುವನೇ? ಖಂಡಿತವಾಗಿ ಎಂದಿಗೂ ಸಾಧ್ಯವಿಲ್ಲ. ಆಕೆಗೆ ಅವಮಾನವೇ ಗತಿ. ಮುಂದೆ ಬಂದು ಸ್ವಾಮಿ, ಅತ್ತ ನೋಡಿ, ಆ ರಕ್ಕಸಿ ಇತ್ತ ಕಡೆಯೇ ಬರುತ್ತಿರುವಳು. ಮನೋಹರ, ನಿನ್ನ ತಮ್ಮನ ಬಳಿಗೆ ನಾನು ಹೋಗಿದ್ದೇನಯ್ಯ. ನಿನ್ನ ತಮ್ಮನೂ ಸಿಕ್ಕಿದ್ದನು. ಆತನೇನೋ ರಾಮದಾಸನಂತೆ. ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ, ನಿಜವೇ? ಜಾನಕಿ, ಕೇಳಿದೀಯಾ? ಅಮ್ಮ, ಹೀಗೆ ಬಾ, ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು, ಅದನ್ನು ತೋರಿಸು, ಅವನು ಹೌದೇ? ಬೆನ್ನಿನ ಮೇಲೆ? ಹೌದು. ಹಿಂದೆ? ಬೆನ್ನಿನ ಮೇಲೆ ಏಕೆ? ಕೈಯ ಮೇಲೆ ಬರೇ? ಸಾಧ್ಯವಿಲ್ಲ. ಕೆನ್ನೆಯ ಮೇಲೆ ಬರೇ? ಸಾಧ್ಯವಿಲ್ಲ. ನೀನೇನು ಬರೆಯುವುದೆಂದು ನಾನು ನೋಡುವುದು ಬೇಡವೇ? ಬೇಡ, ನಾನು ಬರೆಯುವೆನು, ನೀನು ಆತನಿಗೆ ತೋರಿಸು. ನೋಡಬಾರದೆ? ನೋಡಬಾರದು. ಪರವಾಗಿಲ್ಲ, ಇವನಿಗೆ ಹಿಂದ್ಗಡೆ ವಿಶಾಲವಾದ ಜಾಗ ಇದೆ. ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ. ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆದಿರುವೆನು, ಇನ್ನು ನೀನು ಹೊರಡು. ಸರಿ, ನಾನು ಹೋಗಿ ಏನೆಂದು ಬರೆದಿರುವೆ ಪ್ರಿಯ? ನಿನ್ನ ಕೆಲಸವನ್ನು ಪೂರೈಸುವಂತೆ ಬರೆದಿರುವೆನು. ಅಂದರೆ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಬರೆದಿರುವೆನು. ಓ, ಹಾಗೆ ಬರೆದಿರುವೆಯಾ? ಸರಿ, ನಾನು ಹೋಗಿ ಇದನ್ನು ಆತನಿಗೆ ತೋರಿಸಿ ನಾವಿಬ್ಬರು ವಿವಾಹವಾಗಿ ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ ಆಗಬಹುದೇ? ಆಗಬಹುದು. ಹೋಗಿ ಬರಲಿ. ಹೊರಡು. ನನ್ನ ಮದುವೆಯಂತೆ, ನನ್ನ ಮದುವೆಯಂತೆ ಸುಂದರಾಂಗ. ಕ್ಷಮಿಸಬೇಕು ಪ್ರಿಯ, ಕುರುಹನ್ನು ತಂದಿರುವೆನು. ಎಲ್ಲಿ ತೋರಿಸು. ತೋರಿಸಲೇ? ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ದನೆ. ತೋರಿಸು. ಅಲ್ಲಯ್ಯ, ಒಂದು ಡಿಚ್ಚಿ ಹೊಡೆದಕ್ಕೆ ಅಲ್ಗೋದೆ ನೀನು. ಇನ್ನೇನಾದ್ರೂ ಆ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ರೆ ಎದೊಳಕ್ಕೆ 3 ದಿನ ಬೇಕು. ಮೊದಲು ಗುರುತುಗಳನ್ನು ತೋರಿಸು. ಸರಿ, ನೋಡಿಕೋ. ಅಣ್ಣನು ಬಹಳ ಚೆನ್ನಾಗಿಯೇ ಬರೆದಿರುವನು. ಎಲ್ಲ ಸ್ತ್ರೀಯಲ್ಲಿ ಈ ಕಾಡು ಸನ್ಯಾಸಿಗಳಿಂದ ನಾನೇ ಹೇಳಿ ಬರೆಸಿರುವೆನು ಪ್ರಿಯ. ನಿನ್ನ ತಮ್ಮನಿಗೆ ಎದ್ದು ಎದ್ದು ಕಾಣುವಂತೆ, ದಪ್ಪ ದಪ್ಪವಾಗಿ ಕಾಣುವಂತೆ, ಗುಂಡು ಗುಂಡಾಗಿ ಕಾಣುವಂತೆ ಒತ್ತಿ 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 ಬರೆಸಿರುವೆನು. ಎಲ್ಲ ಸ್ತ್ರೀಯಳೆ, ಈ ಕಾಡು ಸನ್ಯಾಸಿಗಳಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ಸುಮ್ಮನೆ ಬಂದ ದಾರಿಯನ್ನು ನಡೆದು ಹೊರಡು. ಏನೋ ಕುರುಹನ್ನು ತಂದಿರುವುದು ಸುಮ್ಮನೆ ಹೋಗಬೇಕೆ? ಹೌದು, ಸುಮ್ಮನೆ ಹೊರಡು, ಇಲ್ಲ ಅನರ್ಥವಾದೀತು. ಓಹೋ, ಆ ರಾಮನು ನನ್ನ ಬೆನ್ನಿನ ಮೇಲೆ ಹಾಗೆ ಬರೆದಿರುವನೇನು? ಆ ಕರಿಯ ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಏನು? ಸೀತಾ ಮಾತೆಯನ್ನು ಭಕ್ಷಿಸುವ? ಇದಕ್ಕೆ ತಕ್ಕ ಶಿಕ್ಷೆ ಆದೀತು. ದುಷ್ಟಳೇ, ಬಹುಪಾಪಿಷ್ಟಳೇ, ದುಷ್ಟಳೇ, ನಿನ್ನಿಷ್ಟವ ನೀಗಲೇ ನೆರವೇರಿಸುವೆ. ಭ್ರಷ್ಟೇ, ಶ್ರೇಷ್ಠರ ನೀ ಪರಿಕೆಣಕಲು, ಶ್ರೇಷ್ಠರ ನೀ ಪರಿಕೆಣಕಲು
ಶಿಕ್ಷೆಯು ತಪ್ಪದು. ನಡೆ ಛೀ, ಭ್ರಷ್ಟೆ. ಏನೋ ಹುಡುಗ ಚೆನ್ನಾಗವನೆ ಅನ್ಬಿಟ್ಟು ಎಲ್ಲೋ ಕುಯ್ಯಂದ್ರೆ ಮೂಗು ಕುಯ್ದ್ಬಿಟ್ಟಲ್ಲಪ್ಪ. ಸಮಾಧಾನ ಏನಿದೆಲ್ಲ ಕತೆ? ಎಲ್ಲೋಗಿದ್ರಿ? ದಂಡ ಕಾರಣ ಯಾಕೆ ಹೋಗಿದ್ರಿ? ಇದ್ದ ಮಕರಾಕ್ಷ ಇದ್ದ ಯಾರಲ್ಲಿ? ಹಲವಾರು ವಿಷಯ ಹೇಳ್ಬೇಕು, ಗೊತ್ತಾಗಲ್ಲ. ಯಾರಲ್ಲಿ? ಎಲ್ಲಿ ಅಣ್ಣ? 3 ಜನ ಎಲ್ಲಮ್ಮ? 3 ಜನ ಯಾರಮ್ಮ? 3 ಜನ? 3 ಜನ ರಾಮದವರಲ್ಲ, ವಿಭೂತಿ ಅವರು. ರಾಮ ಇದು ರಾಮ. ಆಮೇಲೆ ನೋಡಕ್ 30 ಮಣ ಇದ್ದಾರೆ. 10 ಮಣ ಲಕ್ಷ್ಮಣ. ಓ ಲಕ್ಷ್ಮಣ. 3ನೇ ಯಾರು? 3ನೇ ಯಾರು? ಗೀಸೆ ಇಲ್ಲ. ಮಡಿಕೆ ಕುಡಿಕೆ ಡಬ್ಬ. ಸೀತೆ. ಓ ಸೀತೆ. ಬಿಡಿ, ಹೇಳೋದು ಬೇಡ. ಆಮೇಲೆ ಏನ್ ಮಾಡಿದ್ರು ಅವರೆಲ್ಲ? ಅಲ್ಲ, ಮೂಗ್ ಬಟ್ಟೆ ಬಿದ್ದಿಲ್ಲ ಅಂಕ. ಮೂಗ್ ಮಾತ್ರ ಕುಡಿದ ಬೇರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಆಗೋಯ್ತು. ಏನ್ ಮಾಡ್ಬೇಕಮ್ಮ? ಕರ್ಕೊಂಡು ವಿಚಾರ ಹೇಳ್ಬೇಕು, ಸಾಕ್ಷಿ ಮಾಡ್ಬೇಕು. ಹೋಗೋಣ. ಅಗ್ರಜ, ಮಾಯಾರೂಪಿನಿಂದ ಬಂದ ರಾಕ್ಷಸಿಯು ಹೊರಟು ಹೋದಳೆ. ಅಗ್ರಜ, ಆಕೆಯು ಹೋಗುವಾಗ ತನ್ನ ಅಣ್ಣಂದಿರಾದ ಕರಾದೂಷಣರಿಗೆ ಹೇಳಿ ತಕ್ಕ ಶಿಕ್ಷೆ ಮಾಡಿಸಿದಾಗಿ ಹೇಳಿ ಹೋದಳು. ಹಾಗಾದರೆ ರಾಕ್ಷಸರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ನೀನು ಜಾನಕಿಯನ್ನು ಎಚ್ಚರಿಕೆಯಿಂದ ಕಾಯ್ದುಕೊಂಡಿರು. ನಾನು ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗಿ ಬರಬೇಕು. ಆಗಬಹುದು ಅಗ್ರಜ. ರಾಜಮಾರ್ಥಂಡ ಕೈಕಸಾದೇವಿಯ ಕುವರ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಗೆ ಜೈಭರ ಬಹುಬರ. ಅವನಲು ಕೈಕಾದಿರ ಲಂಕಾನಿ ಪಾಲನ ದೇವ ರಾವಣಲು ಕೈಕಾದಿರ ಸಾಗಾಡಿ ಸೈನ್ಯೋದ ಹೋಗಾಡಿ ಸೇನಿತ ನಾಗೇಶ ಭೂಗ ಸಂರಕ್ಷಕ ಸಾಗಾಡಿ ಸೈನ್ಯೋದ ಹೋಗಾಡಿ ಸೇನಿತ ನಾಗೇಶ ಭೂಗ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕಾದಿರ ಲಂಕಾದಿ ಪಾಲನ ದೇವ ರಾವಣೇಶ್ವರ ಮಹಾಪ್ರಭು ಜೈಪರ. ಗಲಿದೆ ಮಿಂತ ಸುರಲೋಕಮಂ ಗಣದೀಂ ಶೌರ್ಯ ಸಾಸಹದೆ ವರದೀರ ಪ್ರತಾಪಂಗೆ ಸರಿಸಾಟಿಯೇ ಗಣಪೌಲಾಶವಂಶ ತಿಲಕ ಲಂಕೇಶ್ವರನಾಗಿರಲ್ ನಾಮೆರವೆ ಪೂಜಗದೆ ಪರಶಿವನ ವರವ ಬಲದಿ ಸೌಖ್ಯ
ಪ್ರಹಸ್ತ ಪ್ರಭು ವಿಭೀಷಣ ಪ್ರಭು ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಸಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾಶಿವನ ಶುಭ ವಿಬೋಧನೆ ರಚಿತ ಸದಾಶಿವನ ಶುಭ ವಿಬೋಧನೆ ರಚಿತ ಯಶೋ ಭಕ್ತ ನಿಜ ಯಶೋ ಲಕ್ಷ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯ ವಧುವು ತರ ಪಿಡಿದು ನಲಿದು ದಶ ವಿಜಯ ಗೆಲ್ಲದು ನಲಿವೆ ವಿಜಯ ವಧುವು ತರ ಪಿಡಿದು ನಲಿದು ದಶ ವಿಜಯ ಗೆಲ್ಲದು ನಲಿವೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆನ್ನಿಪ ದಶಮುಖನೇ ಸರಿ ಸಮರೇ ಪ್ರಭುವೆನ್ನಿಪ ದಶಮುಖಂಗೆ ಸಮರಿ ಹರೇ ಪ್ರಭುವೆನ್ನಿಪ ದಶಮುಖಂಗೆ ಸರೆ ಸಮ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಮತ್ತು ಮಂತ್ರಿ ಮಹೋದರರೇ ನಾನ್ಯಾರು ನವಬ್ರಾಹ್ಮಣಲ್ಲೊಬ್ಬರಾದ ಪೌಲಾಸ್ಯ ಬ್ರಾಹ್ಮಣ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತಕನು ವಿಶ್ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿಯ ನಗರವನ್ನೇ ಅಡಗಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ಈ ರಾವಣೇಶ್ವರನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನ್ಯಾವನಿರೋನು ಪ್ರಹಸ್ತ ಅವನಾವನಿರೋನು ಸಾರ್ವಭೌಮ ವೀರ ಧೀರ ರಣ ಭೀಕರ ಸುರವರ ಕಂಠೀರವ ವೀರ ಧೀರ ರಣ ಭೀಕರ ಸುರವರ ಕಂಠೀರವ ನಿರುತ ಸುಖದಿ ದುರಿತ ಬಲದೆ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಪರಶಿವನಿಂದರವ ಪಡೆದ ಲಂಕಾಧೀಶ್ವರ ಪರಶಿವನಿಂದರವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಗಳು ಹರಿಸಿ ನಡುಗುವರು. ರಾಜಮಾತೆ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರು ಆ ಹರಿಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಹಂಬಲದಿಂದ ಪಾತಾಳವನೇ ಹೊಕ್ಕು ಬಲಿ ಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ
ಅಮಿತ ಪರಾಕ್ರಮಿ ನೀವಲ್ಲವೇ ಪ್ರಭು, ನೀವಲ್ಲವೇ? ಪ್ರಹಸ್ತ, ಸಾಕು ಸಾಕು, ಹೊಗಳಿ ನಮ್ಮ ಅಗ್ರಜನನ್ನು ಒಂದೇ ಸುನೆ ಕೇಳಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳ ಅಶುಭಗಳನ್ನು ಹೊಂದಿ ನಿರ್ಮಲ ಭಾವನವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಹಿಂದೆ ವೇದವತಿಯವರ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು. ವಿಭೀಷಣ ಧರೆಯನ್ನು ಗೆಲ್ಲಿಯುವ ಬರದೊಳಗೆ, ಧರೆಯನ್ನು ಗೆಲ್ಲಿಯುವ ಬರದೊಳಗೆ, ಸುರರ ಕಡಿದಿರುವ ದುರದೊಳಗೆ ಧರೆಯನ್ನು ಗೆಲ್ಲಿಯುವ ಚಕ್ಕ ಗರುಡ ಗಂಧರ್ವರ ಸದಾ ಕೋಪದಿಂದ ಮೆರೆಯುವೆ. ಚಕ್ಕ ಗರುಡ ಗಂಧರ್ವರ ಸದಾ ಕೋಪದಿಂದ ಮೆರೆ ಧರೆಯನ್ನು ಗೆಲ್ಲಿಯುವ ಬರದೊಳಗೆ, ಸುರರ ಕಡಿದಿರುವ ದುರದೊಳಗೆ ಧರೆಯನ್ನು ಗೆಲ್ಲಿಯುವ ಧರೆಯನ್ನು ವಿಭೀಷಣ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊರೆ ಮೇಲೆ ಮಲಗೆದ್ದು ಅತುಲ ಪರಾಕ್ರಮಿ ಭುವನ ಭೀಕರನು ರಕ್ಕಸನಿಗೆ ರಕ್ಕಸನು ನವ ವ್ಯಾಕರಣ ಪಂಡಿತನು ಆದ ನಮ್ಮಗ್ರಜನನ್ನು ಈ ರೀತಿ ಆಳಿಸಿದ. ಸಾಕು, ಸುಮ್ಮನಾಗಿ ಬಿಡು, ಅನರ್ಥವಾದೀತು. ಭಲೆ 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 ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನ. ನಾನು ಜಗಮಲ್ಲ, ಜಗವನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನ ನನ್ನ ಅರಮನೆಯ ಪಂಚಾಂಗವನ್ನಾದುವ ಪಂಡಿತನನ್ನಾಗಿ ಮಾಡಿಕೊಂಡಿದೆ. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದೆ. ದಿಗ್ಭಕ್ತಿಗಳೇ ಬಿರಿದು, ಗಗನವೇ ಹರಿದು, ಪೃಥ್ವಿಯೇ ತಳ್ಳನೆಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮೃಡನ ಭಕ್ತನು 14 ಲೋಕಗಳಲ್ಲಿ ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯನ್ನು ಮೇಲೆತ್ತಿನಲಿದವನು ನಾನು. ಮುಕ್ಕಣ್ಣ ಶಿವನು ಮುಗ್ಗರಿಸಿ, ಮುಕ್ಕಣ್ಣ ಶಿವನು ಮುಗ್ಗರಿಸಿ ನಿಜ ಭಕ್ತನಾದ ನೋಡಿ ನನ್ನನ್ನು ಕರುಣಿಸಿ ವರವಿತ್ತು ಭೂಜಗವೇ ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ. ಈ ದಶಕಂಠರಾವನಿಗೆ ಅದಾರು ಸಾಟಿ. ಇಂತಹ ನನಗೆ ಅಲ್ಪಲಾದ ಸಾಮಾನ್ಯ ಶ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯ ನಾನು. ಆ ಪರಶಿವನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ನಿಜ ಪ್ರಭು, ನಿಮ್ಮ ನುಡಿ ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವೋ, ಅದಾವ ದೈವದ ಬಲವೋ. ನಿಮ್ಮಂತವರ ಮುಖ್ಯಮಂತ್ರಿ ಆಗುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ಪ್ರಾಸ್ತ, ನಿಜ. ಕಟುಮಠ ವೀರಸಿಂಹರೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಧರೆ ಎಳೆಯುವುದೇ, ಶತ್ರುಗಳೇ ಎದುರಾಗುವರೆ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡಗಡಗಡಗಡೆ ನಡುಗುವರು. ನಮ್ಮಣ್ಣನ ಸಾಮರ್ಥ್ಯವೇನು ಸಾಮಾನ್ಯವಾದದ್ದೇ. ಲೋಕನಾಯಕನೇ ವಾಸವಾಗಿದ್ದ ಕೈಲಾಸ ಪರ್ವತವನ್ನು 12 ತೋಳುಗಳಿಂದ ಮೇಲೆ
14 ಲೋಕಕ್ಕೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಸುರವೀರ ನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣ. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರದು. ಕಾರಣ ಅಚಲ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಪ್ರಾರ್ಥಿಸುತ್ತಾ ಆ ಮೃತ್ಯುಂಜಯನನ್ನೇ ಒಲಿಸಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸೋದರೇ ಹೊರತಾಗಿ ಅವಳೆಂದಿಗೂ ನಮಗೆ ಯುಕ್ತವಲ್ಲ. ನಾವು ಮುರಿದರೆ 3 ಲೋಕವೇ ತಲ್ಲಡಬಹುದು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರುವಾದ ಆ ಹರಿಗೂ ಸಾಧ್ಯವಿಲ್ಲ. ಅಗ್ರಜ, ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಇರುವಲೆ. ಅಗ್ರಜ, ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಇರುವಲೆ. ನಿಜ ಕೃತ್ಯಗಳ ಎಸಗಿದವನಿಗೆ ವಿವೇಕ ಇರುವುದೇ. ನೀಚ ಕೃತ್ಯಗಳ ಎಸಗಿದವನಿಗೆ ವಿವೇಕ ಇರುವುದೇ. ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಇರುವುದೇ. ಮನೆಯು ಇಲ್ಲದೆ ಮನ ಬಂದಂತೆ ಮನೆಯು ಇಲ್ಲದೆ ಮನ ಬಂದಂತೆ ಮೆರೆಯುವನಿಗೆ ಮರ್ಯಾದೆ ಇರುವುದೇ. ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಇರುವುದೇ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರವೇ ಆಗಲಿ ಪತಿತನಾಗಿ ನಡೆಯದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾರೋ ಅಂಥವರನ್ನು ಸತ್ಪುರುಷ ಶೀಲನಾಗುವನು. ದೈವವೂ ರಕ್ಷಿಸಬಹುದು, ಜಯಲಕ್ಷ್ಮಿಯೂ ಅಲಿಯಬಲ್ಲಳು. ಓ ವಿಭೀಷಣ, ನಿನ್ನ ನಿಂದಾಸ್ತಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಹೀಗೆ ಮಾತನಾಡಿದ್ದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಸಮುದ್ರದಲ್ಲಿ ತೇಲುತ್ತಿತ್ತು. ಪ್ರಭುಗಳಿಗೆ ಜಯವಾಗಲಿ. ತಂಗಿಯಾದ ಶೂರ್ಪನಖಿಯು ಓದಿಸುತ್ತಾ ಬರುತ್ತಿರುವರು. ಏನು, ನನ್ನ ತಂಗಿಯಾದ ಶೂರ್ಪನಖಿಯು ರೋಧಿಸುತ್ತಾ ಬರುವವಳೆ? ಹೌದು ಮಹಾಪ್ರಭು. ಆಕೆಯನ್ನು ಗೌರವದಿಂದ ಬರಮಾಡು. ಒಪ್ಪಣೆ ಮಹಾಪ್ರಭು. ತರೆಯಲೆ ಬಾಳಲು ಬಂದಾಟ ಅನ್ನ ಏನು ಮಾಡಲಿ, ನನ್ನ ಮೂಗು ಕೊಯ್ದರು ಅನ್ನ ಏನು ಮಾಡಲಿ, ನನ್ನ ಮೂಗು ಕೊಯ್ದರು. ತಂಗಿ
ಶೂರ್ಪನಖಿ, ನಿನಗಿಂತ ಮಾಡಿದ ಮೂರ್ಖರಾರು? ದುರಾತ್ಮರಲ್ಲಿರುವವರು ಬೇಗನೆ ತಿಳಿಸು. ಅಣ್ಣ ನಾಮ ಏನು ನಾಮವೇ? ತಲೆ ಎತ್ತಿ ಸರಿಯಾಗಿ ಮಾತನಾಡು. ನಾಮವಲ್ಲ ಅಣ್ಣ, ರಾಮ. ಏನು ರಾಮ? ತಲೆ ಎತ್ತಿ ಸರಿಯಾಗಿ ಮಾತನಾಡು. ಅಣ್ಣ ರಾಮ, ಅಣ್ಣ ರಾಮ. ಮುಂದೇನಾಯಿತು? ಅಣ್ಣ, ನಮ್ಮ ದಂಡಕಾರಣ್ಯ ಕ್ಷೇತ್ರಕ್ಕೆ ಯಾರ ಪಂಚವಟಿ ತೀರಕ್ಕೆ ಬಂದು ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡಿದ್ದಾರಣ್ಣ. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಬಂದಿರುವರಣ್ಣ. ಆ ಸೀತೆಯು ನೋಡಲು ತುಂಬಾ ಸುಂದರವಾಗಿದ್ದಳಣ್ಣ. ಅದನ್ನು ನಿನಗೆ ತರಲು ಹೋದರೆ ಆ ಪಡಿಗೆ ಲಕ್ಷ್ಮಣ ಮೂಗು ಕುಯ್ದು ಬಿಟ್ಟನಣ್ಣ. ಏನು ನನಗೋಸ್ಕರವಾಗಿ ಸೀತೆಯನ್ನು ತರಲು ಹೋಗಿದ್ದ ನಿನಗೆ ಇಂತಹ ಕೃತ್ಯವನ್ನು ಎಸಗಿದರೆ ಪಿಳವೆಂಚಣದಲ್ಲಿ ನೀ ಇಚ್ಚರ ಜಯಿಸುತ್ತರವೆನ ಜಾನಕಿಯನ್ನ. ಪಿಳವೆಂಚಣದಲ್ಲಿ ನೀ ಇಚ್ಚರ ಪಿಳವೆಂಚಣದಲ್ಲಿ ನೀ ಇಚ್ಚರ ಜಯಿಸುತ್ತರವೆನ ಜಾನಕಿಯನ್ನ. ಪಿಳವೆಂಚಣದಲ್ಲಿ ನೀ ಇಚ್ಚರ ದೊಡ್ಡಣ್ಣ ನಿಶ್ಚಯ ಮಾಡಿದರೆ ಬರಲಿ ಕಡಿದಿಡುವರನ್ನು ದೊಡ್ಡಣ್ಣ ನಿಶ್ಚಯ ಮಾಡಿದರೆ ಬರಲಿ ಕಡಿದಿಡುವರನ್ನು ಜಯಿಸುತ್ತರವೆನ ಜಾನಕಿಯನ್ನ. ಪಿಳವೆಂಚಣದಲ್ಲಿ ನೀ ಇಚ್ಚರ ಗಲ್ಲಲೇ ನನ್ನ ದರೆಯಲ್ಲಿ ತೋರೆಲ್ಲಿ ಹರಿಗರುಡ ಗಂಧರ್ವರ್. ಅವರೆಲ್ಲ ಗೆಲ್ಲಲೇ ನನ್ನ ದರೆಯಲ್ಲಿ ತೋರೆಲ್ಲಿ ಹರಿಗರುಡ ಗಂಧರ್ವರ್. ಪಿಡುವೆ ಕುಲರ ಬರಲಿ ಪಿಡುವೆಂಚಣದಲ್ಲಿ ನೀಚರ ದೈತರವನ್ನ ಜಾನಕಿಯನ್ನ. ಪಿಡುವೆಂಚಣದಲ್ಲಿ ನೀಚರ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆಂದೆನಿಸಿ ಕನಸು ಮನಸ್ಸಿನಲ್ಲಿ ನಮ್ಮ ಸ್ಮರಣೆ ಮಾಡಿದವರು ನಮ್ಮ ದಂಡಕಾರಣ್ಯಕ್ಕೆ ಬಂದು ನಮ್ಮ ಸೋದರನ್ನು ಈ ರೀತಿ ಅಪಮಾನ ಮಾಡಿಸಿದರು. ಅಗ್ರಜ, ನಡೆ, ಪರಿವಾರ ಸಮೇತವಾಗಿ ಹೋಗಿ ಆ ಮತಾಂತರನ್ನು ಅಣ್ಣ ಆಗದು ಅಣ್ಣ. ಆ ನೀಚರು ಬಹಳ ತುಂಟರು, ಪಟಿಂಗರು. ನಮ್ಮ ಅಣ್ಣನಾದ ಕರ ದೂಷಣರನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸಿ ಬಿಟ್ಟರಣ್ಣ. ನನ್ನ ಸಂಬಂಧಿರಾದ ಕರದೂಷಣಾದಿಗಳನ್ನ ಸಂಹರಿಸಿದರೆ ಹದಮರೆ ನಿಮಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಕೇವಲ ನರಹದಮರಿಂದ ಈ ದಶಕಂಠ ರಾವಣ ಸಾರ್ವಭೌಮನ ತಂಗಿಯ ಮಾನಾಹರಣ. ತಂಗಿ, ಇದಕ್ಕೆ ಉಪಾಯ? ಅಣ್ಣ, ನಮ್ಮ ಮಾವನಾದ ಮಾರೀಚರು ಹೇಮಸಾರಂಗ ರೂಪವನ್ನು ಧರಿಸಿ ಆ ದಂಡಕಾರುಣ್ಯ ಕ್ಷೇತ್ರದಲ್ಲಿ ಸುಳಿದಾಡುತ್ತಿದ್ದರೆ ಅದನ್ನು ನೋಡಿ ಸೀತೆಯು ಇಷ್ಟಪಡುವಳು. ಅದನ್ನು ತರಲು ರಾಮನೂ ಹೋಗುವನು, ಅವನ ಹಿಂದೆಯೋ ಲಕ್ಷ್ಮಣನೂ ಹೋಗುವನು. ನೀನಾಗ ಮಾರು ವೇಷದಲ್ಲಿ ಆ ಸೀತೆಯನ್ನು ಅಪಹರಿಸಿಕೊಂಡು ಬಂದು ಬಿಡಬಹುದಲ್ಲ. ನೀನು ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸು. ಜಲೈ ಮಾವನಾದ ಮಾರೀಚನೆ, ರಾವಣ, ನೀನು ಹೇವಸಾರಂಗ ರೂಪವನ್ನು ಧರಿಸಿ ಪಂಚವಟಿ ತೀರಕ್ಕೆ ಹೋಗಿ ಸುಳಿದಾಡುತ್ತಿದ್ದರೆ ಅದನ್ನು ನೋಡಿ ಸೀತೆಯು ಪ್ರೀತಿಸುವಳು. ಅದನ್ನು ಬಹುದೂರ ವಂಚಿಸಿ ಕರೆದುಕೊಂಡು ಹೋಗಿ ವಂಚಿಸಿ
ಅದನ್ನು ಹಿಡಿದು ತರಲು ರಾಮನು ಹೊರಡುವೆನು, ಅನಂತರ ಲಕ್ಷ್ಮಣನು ಹೊರಡುವನು. ಆ ಸಮಯದಲ್ಲಿ ನಾನು ಸನ್ಯಾಸಿ ವೇಷವನ್ನು ಧರಿಸಿ ಆ ಸೀತೆಯನ್ನು ಅಪಹರಿಸಿ ತರುವೆನು. ತಿಳಿಯಿತೋ? ರಾಮನ ಮಹಿಮೆಯ ತಿಳಿಯದೆ ನೀನು ವಿನಯದಿಂದಲೇ ನೀ ಕೇಳು. ರಘುಕುಲ ರಾಮನ ಮಹಿಮೆಯನ್ನು ರಘುಕುಲ ರಾಮನ ಮಹಿಮೆಯನ್ನು ಏಳಲ ಸದಳವಯ್ಯ. ಸೀತೆಯ ಮಹಿಮೆಯ ತಿಳಿಯದೆ ನೀನು ಏತಕ್ಕೆ ಈ ಪರಿ ದುಡುಕುವೆಯೋ. ಸೀತೆಯ ಮಹಿಮೆಯ ತಿಳಿಯದೆ ನೀನು ಏತಕ್ಕೆ ಈ ಪರಿ ದುಡುಕುವೆಯೋ. ರಘುಕುಲ ರಾಮನ ಮಹಿಮೆಯನ್ನು ರಘುಕುಲ ರಾಮನ ಮಹಿಮೆಯನ್ನು ಏಳಲ ಸದಳವಯ್ಯ. ಅಯ್ಯ ರಾವಣ, ಶ್ರೀರಾಮಚಂದ್ರನು ಸಾಮಾನ್ಯನಲ್ಲ. ಹಿಂದೆ ವಿಶ್ವಾಮಿತ್ರನ ಯಾಗ ಕಾಲದಲ್ಲಿ ಶ್ರೀರಾಮ ಬಾಣಕ್ಕೆ ತುತ್ತಾಗಿ ನೊಂದು ತಪ್ಪಿಸಿಕೊಂಡು ಬಂದಿರುವೆನು. ಆದ್ದರಿಂದ ನನ್ನನ್ನು ನಿರ್ಬಂಧಿಸಬೇಡ. ಅಗ್ರಜ, ಭೀಷಣ, ಸಹ ಪಾರ್ವನೆ ಕೇಳು ಬೇಳೆ ಮಮ ಮನೋಜನಲ್ಲವಯ್ಯ. ಅಗ್ರಜ, ಸಹ ಪಾರ್ವನೆ ಕೇಳು ಬೇಳೆ ರಾಮ ಮನೋಜನಲ್ಲವಯ್ಯ. ರಾಮ ಮನೋಜ ನಲ್ಲವಯ್ಯ. ರಾಮ ಮನೋಜ ನಲ್ಲವಯ್ಯ. ಕಮ ಜನಕನು ಭೂಮಿ ಜಾತೆ ಸೀತೆಯನ್ನ ಭೂಮಿ ಜಾತೆ ಸೀತೆಯನ್ನ ಕಾಮಿಸಿ ಹೋಗಬೇಡ. ಕಾಮಿಸಿ ಹೋಗಬೇಡ. ರಾಮ ಜನಕನ ಕೊಲ್ಲಲು ಕಾಮ ಜನಕನ ಕೊಲ್ಲಲು ಭೂಮಿಯೋಳವ ತರಿಸಿಯಾನು. ಸಹ ಪಾರ್ವನೆ ಕೇಳು ಬೇಳೆ ರಾಮ ಮನೋಜನಲ್ಲವಯ್ಯ. ಅಗ್ರಜ, ರಾಮ ಲಕ್ಷ್ಮಣ ಸೀತೆಯನ್ನು ಸಾಮಾನ್ಯರೆಂದು ತಿಳಿಯಬೇಡ. ತಂಗಿಯಾದ ಶೂರ್ಪನಖಿಯ ಮಾತನ್ನು ಕೇಳಿ ಕೆಡಬೇಡ. ಶಾಂತನಾಗು ಅಣ್ಣ. ಎಲೈ ಮಾವನಾದ ಮಾರೀಚನೆ, ನಾನು ಹೇಳಿದಂತೆ ನೀನು ಕೇಳದಿದ್ದರೆ ನಿನ್ನ ಶಿರಸ್ಸು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಆಹಾ, ಎಂತಹ ಉಭಯ ಸಂಕಟ! ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಇವನು ದುರಹಂಕಾರಿ. ಇವನಿಗೆ ಉಪದೇಶ ಮಾಡುವುದು ಆವಿಗೆ ಹಾಲೆರದಂತೆ. ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಶಾಶ್ವತವಾದ ಮೋಕ್ಷ ಪಡೆಯುವನು. ನಾನಿನ್ನು ಹೊರಡುವೆನು. ಹೊರಡು.